ಇನ್ನು ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ದಿನಗಳಿಂದ ಒಂದು ಸ್ಟೋರಿ ವೈರಲ್ ಆಗ್ತಾ ಇದೆ. ಅಂದರೆ ಸಹಾಯಕ್ಕಾಗಿ ಒಬ್ಬ ನಟ ಅಂದರೆ KGF ಅಲ್ಲೂ ಕೂಡ ನಟನೆ ಮಾಡಿರುವಂಥ ನಟನೆಗೆ ಇದ್ದಕ್ಕಿದ್ದಾಗೆ ಅನಾರೋಗ್ಯ ಇರುವಂಥ ಹಿನ್ನೆಲೆಯಲ್ಲಿ ಸಹಾಯ ಹಸ್ತ ಚಾಚಿರುವಂಥ ಹಿನ್ನೆಲೆಯಲ್ಲಿ ಈಗ ಧ್ರುವ ಸರ್ಜಾ ಅವರು ಕೂಡ ಮುಂದಾಗಿದ್ದಾರೆ. KGF ಅದರ ಜೊತೆಗೆ ಓಂ ಸಿನಿಮಾ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿರುವಂಥ ಹರೀಶ್ ರಾಯ್ ಅವರ ಕಷ್ಟದ ಸಮಯದಲ್ಲಿ ನಟ ಧ್ರುವ ಸರ್ಜಾ ಅವರು ಮುಂದೆ ಬಂದು ಈಗ ಸಹಾಯಕ್ಕೆ ಕೈ ಚಾಚಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆದ ಒಂದೇ ದಿನದಲ್ಲಿ ಧ್ರುವ ಸರ್ಜಾ ಅವರು ಫೋನ್ ಮಾಡಿ ಹರೀಶ್ ರಾಯ್ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ 11 ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡಿದ್ದಾರೆ. ಈ ಬಗ್ಗೆ ಹರೀಶ್ ರಾಯ್ ವಿಡಿಯೋವನ್ನು ಮಾಡಿ ಮಾತನಾಡಿದ್ದು, ಶಕ್ತಿ ಪ್ರಸಾದ್ ಅವರಂಥ ದೊಡ್ಡ ಮನೆಯ ಹುಡುಗ ಇವತ್ತು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ, ಶ್ರಮಪಟ್ಟು ಇವತ್ತು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ, ನನಗೆ ಧ್ರುವ ಅಷ್ಟೊಂದು ಕ್ಲೋಸ್ ಆಗಿಲ್ಲ, ಆದರೆ ನನ್ನ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಹೆಲ್ಪ್ ಮಾಡಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ ಅಂತ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾಯ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಸರ್ ನನಗೆ ಮನೆಯದು ಲೊಕೇಶನ್ ಕಳಿಸಿ ನಾನು ಬರಬೇಕು, ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಬಂದು ಈ ಥರ ಕಾಲ್ ಮಾಡಿ ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನು ಯಾರು ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜಾ ಅವರು ಅಣ್ಣ ಮಾತಾಡ್ತಾರೆ. ನನಗೆ ಧ್ರುವ ಸರ್ಜಾ ಅವರು ಕಾಲ್ ತಗೋತಾಯಿತ್ತು. ನನಗೆ ಒಂಥರ ಆಗೋಯಿತು. ಯಾಕಂದರೆ ನಾವೆಲ್ಲ ಹೇಳಿದಾಗ ತುಂಬ ಕಡೆ ಹೇಳಿದ್ರು ದೊಡ್ಡ ದೊಡ್ಡ ಕಲಾವಿದರು. ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವನು. ಶಕ್ತಿ ಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಅವಕ್ಕೆ ಯಾರ ಸಪೋರ್ಟ್ ಇಲ್ಲ, ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಮನಸ್ಫೂರ್ತಿಯಾಗಿ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು, ಮಾಡಬೇಕು ಅನ್ನಿಸ್ತು, ಮಾಡ್ತಾ ಇದ್ದೆ. ವಿಷಯ ಹರೀಶ್ ರಾಯ್ ನಮ್ಮ ಕಲಾವಿದರು ಇತ್ತೀಚೆಗೆ ಹುಷಾರು ತಪ್ಪಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ. ಅವ್ರನ್ನ ನೋಡೋದಕ್ಕೆ ಅಂತ ನಾವು ಅವರು ಕುಟುಂಬಕ್ಕೆ ಹೋದ್ವಿ. ಆವಾಗ ಅವರು ಹಾಸ್ಪಿಟಲ್ಗೆ ಹೋಗಿದ್ದರು. ಆ ಸಮಯದಲ್ಲಿ ನಮಗೆ ಧ್ರುವ ಸರ್ಜಾ ಸರ್ ಒಂದು ಚೆಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ. ಅವ್ರ ಮನೆಗೆ ಒಂದು ಚೆಕ್ಕನ್ನು ಅವ್ರ ಮನೆಗೆ ಕಳಿಸ್ಕೊಟ್ಟಿರ್ತಾರೆ. ನೆನ್ನೆ ಖುದ್ದಾಗಿ ಅವರೇ ಫೋನಲ್ಲಿ ಮಾತಾಡಿ ಇವತ್ತು ಒಂದು ಚೆಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ. ಅದು ಚಿಕ್ಕ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್. ಇವತ್ತು 11 ಲಕ್ಷ ರೂಪಾಯಿ ಚೆಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ ನಮ್ಮ ಧ್ರುವ ಸರ್ಜಾ ಸರ್. ನೋಡಿ ನನಗೂ ಒಂದು ನಿಮಿಷ ಶಾಕ್ ಆಯಿತು, ಖುಷಿ ಆಯಿತು, ಹೆಮ್ಮೆ ಅನ್ನಿಸ್ತು. ನಮ್ಮ ಕಲಾವಿದರು ಅವ್ರ ಜೊತೆ ನಾನು ಕೂಡ ಕೆಲಸ ಮಾಡಿದ್ದೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ಅಂತಂದರೆ ತಂದೆ ತಾಯಿ ಸತ್ತರೇನೆ ಒಂದು ಕರ್ಪೂರ ಹಚ್ಚಕ್ಕೆ ಬರದೇ ಇರೋವಂಥ ಪ್ರಪಂಚ ಇದು. ಅಣ್ಣ ಸತ್ತರೆ ತಮ್ಮ ಬರಲ್ಲ, ತಮ್ಮ ಸತ್ತರೆ ಅಣ್ಣ ಹೋಗಲ್ಲ, ಅಂಥ ಪ್ರಪಂಚ ಇದು. ಯಾಕೆಂದರೆ ನನ್ನ ಆಶ್ರಮದಲ್ಲೇ ನಾನು ದಿನ ಬೆಳಗಾದರೆ ನಾನು ಇದನ್ನು ನೋಡ್ತಾ ಇರ್ತೀನಿ. ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು, ನನಗೆ ಖುಷಿ ಆಯಿತು. ಯಾಕೆಂದರೆ ಒಂದು ಜೀವನ ಉಳಿಸೋದಕ್ಕೆ, ಒಂದು ಜೀವನ ಕಾಪಾಡೋದಕ್ಕೆ ನಮ್ಮ ಕಲಾವಿದರು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು 11 ಲಕ್ಷ ಚೆಕ್ಕನ್ನು ಕೊಟ್ಟು ಕಳಿಸಿದ್ದಾರೆ. ಅವ್ರ ಅಪ್ಪ ಅಮ್ಮ ಮಾಡಿದ್ದು ಇವತ್ತು ಅವ್ರಿಗೆ ಕಾಪಾಡ್ತಾ ಇದೆ. ಧ್ರುವ ಸರ್ಜಾ ಸರ್ ಮಾಡ್ತಾ ಇರೋದು ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳನ್ನ ಮುಂದಿನ ದಿನಗಳಲ್ಲಿ ಕಾಪಾಡುತ್ತೆ ಅಂತ ನಾನು ಒಂದು ಹೆಣ್ಣಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಖುಷಿ ಆಯಿತು. ಇತ್ತೀಚೆಗೆ ಎಷ್ಟೇ ಏನೇ ಕಷ್ಟ ಆದರೂ ಅವರು ಪ್ರತಿಯೊಂದು ಜಾಗಕ್ಕೆ ಅವರು ಹೋಗಿರ್ತಾರೆ, ಅವರು ಕೈಯಲ್ಲಾಗಿದ್ದು ಸಹಾಯ ಮಾಡ್ತಿರ್ತಾರೆ. ಬಟ್ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅನ್ನೋದೇ ಅವರ ಮನಸ್ಸಿನಲ್ಲಿರೋ ಮಾತು. ಆದರೂ ನನಗೆ ಗೊತ್ತಾಯಿತು, ನಾನು ಹೇಳ್ಕೋಬೇಕು ಅನ್ನಿಸ್ತು, ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಕಲಾವಿದರು, ನಮ್ಮ ಧ್ರುವ ಸರ್ಜಾ ಸರ್ 11 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ. ಯಾಕೆಂದರೆ ಅವ್ರ ಮನೆಯಲ್ಲಿ ಇವತ್ತು ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ, ಅವ್ರ ಹೆಂಡತಿ ಅವ್ರ ಗಂಡನ್ನು ಕಾಪಾಡ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ. ನನ್ನ ಗಂಡ ಉಳಿಬೇಕು, ಯಾಕಂದರೆ ಒಂದು ಹೆಣ್ಣಿಗೆ ಗಂಡ ಅವಶ್ಯಕತೆ ಇರುತ್ತೆ. ಅವನಿಲ್ಲ ಅಂದರೆ ಅವಳಿಗೆ ನಾಯಿ ಬದುಕು. ಒಂದು ನಾಯಿನ ಕರೆದ ಅನ್ನ ಹಾಕ್ತಾರೆ ಹೊತ್ತು ಅವಳಿಗೆ ಕರೆದು ಹಾಕೋದು ಕಷ್ಟ ಆಗುತ್ತೆ. ಅಂಥ ಪರಿಸ್ಥಿತಿ ದಿನಗಳಿದು. ಮಕ್ಕಳು ಅಷ್ಟೇ ತಂದೆನ ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಈ 11 ಲಕ್ಷ ಏನಿದೆ ಅವರಿಗೆ ಒಂದು ಬಲಗೈ ಬಂದಂತೆ. ಹಾಗೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಕೈಯಲ್ಲಾಗಿದ್ದು ಸೇವೆ ಮಾಡಿ, ಸಹಾಯ ಮಾಡಿ. ಯಾಕೆಂದರೆ ಅವ್ರು ನಮ್ಮ ಕುಟುಂಬದವರೇ, ನಮ್ಮ ಕುಟುಂಬದ ಹೆಣ್ಣುಮಗಳು ಎಲ್ಲೋ ಒಂದು ಅರಿಶಿನ ಕುಂಕುಮ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ.
ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ನಮ್ಮ ಧ್ರುವ ಸರ್ಜಾ ಸರ್ಗೆ, ಕುಟುಂಬಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾವ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಸರ್ ನನಗೆ ಮನೆಯದು ಲೊಕೇಶನ್ ಕಳಿಸಿ ನಾನು ಬರಬೇಕು, ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಬಂದು ಈ ಥರ ಕಾಲ್ ಮಾಡಿ ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು. ನಾನು ಯಾರು ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು, ಅದರಲ್ಲಿ ಧ್ರುವ ಸರ್ಜಾ ಅವರು ಅಣ್ಣ ಮಾತಾಡ್ತಾರೆ. ನನಗೆ ಧ್ರುವ ಸರ್ಜಾ ಅವರು ಕಾಲ್ ತಗೋತಾಯಿತ್ತು. ನನಗೆ ಒಂಥರ ಆಗೋಯ್ತು. ಯಾಕಂದರೆ ನಾವೆಲ್ಲ ಹೇಳಿದಾಗ ತುಂಬ ಕಡೆ ಹೇಳಿದ್ರು, ದೊಡ್ಡ ದೊಡ್ಡ ಕಲಾವಿದರು. ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವನು. ಶಕ್ತಿ ಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಅವಕ್ಕೆ ಯಾರ ಸಪೋರ್ಟ್ ಇಲ್ಲ, ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ. ಆ್ಯಕ್ಚುಲಿ ನನಗೆ ಧ್ರುವ ಅವರು ಅಷ್ಟು ಕ್ಲೋಸ್ ಇಲ್ಲ. ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ, ಅವ್ರ ಬರ್ಡೇಗೆ. ಇವತ್ತು ನನಗೆ ಫೋನ್ ಮಾಡಿ, ಅಣ್ಣ ಏನು ಹಾಸ್ಪಿಟ್ಲು, ಯಾವ ಹಾಸ್ಪಿಟ್ಲು, ಎಲ್ಲೂ ನೀವು ಕಣ್ಣೀರು ಹಾಕ್ಬಿಡಿ, ನಮ್ಮದು ಹಾಸ್ಪಿಟ್ಲ್ ಇದೆ ಬೇರೆ ಕಡೆ, ನಮ್ಮದೇ ಒಬ್ಬರು ಡಾಕ್ಟರ್ ಇದ್ದಾರೆ, ನೀವು ಅಲ್ಲಿ ಹೋಗಿ ನಾಳೆ ಬೆಳಿಗ್ಗೆ ಹೋಗಿ ಅಡ್ಮಿಟ್ ಆಗಿ ಅದು ಏನಿದೆ ನಾನು ನೋಡ್ಕೊಳ್ತೀನಿ, ನೀವು ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಇಲ್ಲ ಇದಕ್ಕೆ ಅಂದರೆ ನಂದು ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಇನ್ನೇನು ಒಂದು ವಾರದ ಒಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರ ಅಂತ ಅವ್ರಿಗೆ ಹೇಳಿದ ಮೇಲೆ, ಹೌದಾ ಖಂಡಿತವಾಗಿ ಅದೇ ಹಾಸ್ಪಿಟಲ್ ಮಾಡ್ತೀರಾ, ಸರಿ ಆಗುತ್ತೆ, ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಎಲ್ಲೂ ಕೂಡ ಈ ಥರ ಕಣ್ಣೀರು ಹಾಕ್ಕೊಂಡು ಮಾಡಬೇಡಿ, ನಾನು ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಅಣ್ಣ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ. ಎಷ್ಟು ನೋಡಿ ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಅಂದರೆ ಏನು ನಾನು ನೆನೆಸ್ಕೊಂಡೇ ಇಲ್ಲ. ಈ ಥರ ಆಗಲಿ ನನಗೆ ಅಷ್ಟು ಕ್ಲೋಸ್ ಇಲ್ಲದೆ ಈ ಥರ ಸಡನ್ನಾಗಿ ಬಂದು ನಾನು ಇರ್ತೀನಿ ನಿಲ್ತೀನಿ ದೊಡ್ಡವರಿ ಎದುರ್ಕೋಬೇಡಿ ನೀವು ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕನ್ನಡ ಕಲಾಭಿಮಾನಿಗಳಿದ್ದಾರೆ ನೋಡಿ, ಅವ್ರ ಜನರಿಗೆ ಹೇಳಿಷ್ಟೇ, ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರೇ. ನಿಜವಾಗ್ಲೂ ನಾನು ನೋಡಿದವರು ನಾನು. ಅದರಿಂದ ಈಗ ಧ್ರುವ ಸರ್ಜಾ ನಾನು ದೇವರ ಮೇಲೆ ಆಣೆ ಕೇಳ್ತೀನಿ, ಇದರಲ್ಲಿ ಯಾವುದೇ ಥರದ ಒಂದು ಅವ್ರನ್ನು ಹೊಗಳ್ಬೇಕು ಅಂತ ಹೇಳ್ತಿಲ್ಲ, ಖುಷಿ ನನಗೆ ಆಗ್ತಾ ಉಂಟು. ಬಟ್ ಒಂದು ಮಾತ್ರ ಹೇಳಿದರೆ, ಇದು ರಿಸ್ಕ್ ನನಗೆ ಇದೆ, ನಮ್ಮ ಮನೆಯವ್ರು ಕೂಡ ಇದ್ದರು, ಈ ವಿಷಯ ಎಲ್ಲೂ ಹೊರಗೆ ಬರಬೇಡಿ ಅಂತ. ಬಟ್ ಇಲ್ಲಿ ನಾವೊಂದು 3-4 ಜನ ಸ್ನೇಹಿತರು ಕೂತಿದ್ವಿ, ಬರಬೇಡಿ ಅಂತ ಎಲ್ಲೂ ಬರಬಾರ್ದು ಅಂತಂದರೆ ಅವ್ರು ಮಾಡಿದ ಒಳ್ಳೆ ಕೆಲಸ ನಾನು ಹೇಗೆ ಗುಟ್ಟು ಮಾಡಿ ಇಡಬೇಕು. ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ, ಅದು ಹೊರಗೆ ಬರುತ್ತಾ ಗೊತ್ತಿಲ್ಲ. ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿ, ನನ್ನ ಮೇಲೂ ಇದೆ, ಅವ್ರ ಮೇಲೆ ಇರಲಿ. ಆ್ಯಂಡ್ ಈಗ ನಾನು ಹೇಳ್ತೀನಿ ಕೈ ಮುಗಿದು, ನಾನು ದಯವಿಟ್ಟು ಧ್ರುವ ಸರ್ಜಾ ಅವ್ರ ತಪ್ಪಿಕೋಬೇಡಿ. ಏನೋ ಮನಸ್ಸು ಖುಷಿಗೆ ನಾನು ಹೇಳಬೇಕು ಅಂತ ಅನಿಸಿತು, ಹೇಳ್ಬಿಟ್ಟಿದ್ದೀನಿ. ನೋವಾಗಿದ್ದರೆ ನನಗೆ ಕ್ಷಮೆ ಕೊಡಿ ಅಂತ ಕೇಳ್ತೀನಿ. ನಮಸ್ಕಾರ.